ಮಗ ತಲೆ ಸಿಡಿತಾ ಇದೆ, ಒಂದು ಟೀ ಕುಡಿದ್ರೆ ಸರಿ ಆಗ್ಬೋದು. ಹಾಲು ತೊಗೊಂಬಣ ಬಾ. ಸೂರ್ಯ, ಏನೋ ಟಿಕ್ಟಾಕ್ ಹೋಗ್ತಿದ್ಯಾ? ಶೂಟಿಂಗ್ ಶುರು ಆಯ್ತಾ? ಇಲ್ಲ ಗೆಳೆಯ, ಇನ್ನು ಇಲ್ವಾ? ಹಾ ಮುರಳಿ, ನಮ್ಮ ಫ್ರೆಂಡ್ ಸುರೇಶ್ ಅಂತ ಹೀರೋ ಆಗ್ತಿದ್ದಾರೆ, ಇಂಡಿಯನ್ ಬ್ಲಾಕ್ ಸ್ಟಾರ್ ಅಂತ ಪಡ್ಕೊಂಡಿದ್ದಾರೆ. ನೀನೊಂದು ಕೆಲಸ ಮಾಡೋ, ಒಳಗೆ ಕೂತ್ಕೊಂಡು ಮಾತಾಡ್ತಾ ಇರ್ರಿ, ಹಾಲು ತಂದ್ಬಿಡ್ತೀನಿ, ಟೀ ಮಾಡಿ ಕುಡಿಯೋಣ. ಸೂರಿ ಕೂತಿರಪ್ಪ, ಹಾಲು ತರ್ತೀನಿ ಹೋಗಿ. ಸರಿ ಗೆಳೆಯ. ಸುರೇಶ, ಬರೋ ಒಳಗೆ. ನಾನು ಹೀರೋ, ನನ್ನನ್ನು ಹೆಸರಿಟ್ಟು ಕರ್ತಾನಲ್ಲ ಇವನು. ಸುರೇಶ, ಅಂದಂಗೆ ನಿನ್ನನ್ನು ಹೀರೋ ಮಾಡ್ತೀನಿ ಅಂದಿದ್ಯಾರು? ನಾನು ಹೀರೋ, ನನ್ನನ್ನು ಅದು ಹೆಸರಿಟ್ಟು ಕರ್ತೀನಿ ನೀನು. ಸಾರಿ ಕೇಳು. ನೀನು ಬಂದಿರೋದೇ ನಮ್ಮ ರೂಮಿಗೆ. ಇರಲಿ, ರೂಮಿನ ವಿಚಾರ ಬಿಡು. ನಿಮ್ಮ ಅಪ್ಪ ಅಮ್ಮ ನಿಂಗೆ ಹೆಸರು ಯಾಕೆ ಇಟ್ಟಿದ್ದಾರೆ? ಹೆಸರಿಡ್ದು ಕರೆಯೋಕ್ಕೆ ತಾನೆ. ಈಗ ನನಗೆ ಕೆಲವರು ಮುರಳಿ ಅಂತಾರೆ, ಕೆಲವರು ಮುರಳಿ ಸಾರ್ ಅಂತಾರೆ, ಕೆಲವರು ಲೋ ಮುರಳಿ ಬಾರು ಅಂತಾರೆ. ಲೋ ಬಾರು ಅಂತ ಕರೆದವ್ರಿಗೆಲ್ಲ ಸಾರಿ ಕೇಳ್ಸೋಕ್ಕಾಗತ್ತೇನೆಯ? ಹೆಸರಿಡೋದು ಯಾತಕ್ಕೆ? ಹೆಸರಿಡ್ದು ಕರೆಯೋಕ್ಕೇನೆ. ನಿನ್ನ ಹೆಸರು 4 ಜನ ಗೊತ್ತಾಗಬೇಕೋ ಬೇಡ? ಅದಿರಲಿ, ಇನ್ನೂ ನೀನು ಹೀರೋನೇ ಆಗಿಲ್ಲ, ಆಗಲೇ ಇಷ್ಟೊಂದು ಬಿಲ್ಡಪ್ಪು. ನಾಳೆ ಫಿಲಮ್ ಶೂಟಿಂಗ್ ಆಗಬೇಕು, ಅದು ರಿಲೀಸ್ ಆಗಬೇಕು, ಸಕ್ಸಸ್ ಆಗಬೇಕು. ಎಲ್ಲರೂ ಸಕ್ಸಸ್ ಆಗ್ಬಿಟ್ರೆ ಏನು ಕತೆ? ಈಗೇ ನೀ ಭೂಮಿ ಮೇಲೆ ನಿಲ್ತಾ ಇಲ್ಲ, ಆಕಾಶದಲ್ಲಿ ಹಾರಾಡ್ತಾ ಇದೆಯಾ. ಕಾಲಿಗೆ ಹಾಕೊಳ್ಳೋ ಚಪ್ಪಲಿನ ತಲೆಗೆ ಹಾಕೊಂಡ್ಬಿಡ್ತೀಯ ಅನ್ಕಾಣತ್ತೆ. ನೀನು ಫಸ್ಟ್ ಆಫ್ ಆಲ್ ಈ ಥರ ಮಾತಾಡಿದ್ದೆ ತಪ್ಪು. ನನ್ನ ರೂಮಿಗೆ ಬಂದು ಈ ಥರ ಮಾತಾಡಿದ್ದಕ್ಕೆ ನೀನು ನನಗೆ ಸಾರಿ ಕೇಳಬೇಕು. ಸಾರಿ ಸರ್, ನಾನು ಹೀರೋ ಆಗ್ತಾ ಇದ್ದೀನಿ ನನ್ನ ಹುಮ್ಮಸ್ಸಲ್ಲಿ ಏನೋ ಆ ರೀತಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸರ್. ಓಕೆ, ನಿನ್ನ ತಪ್ಪನ್ನು ತಿದ್ಕೊಂಡಿಯಲ್ಲ, ವೆರಿ ಗುಡ್, ಆಯಿತು, ಒಳ್ಳೇದಾಗಲಿ. ಸರ್, ಇದೇ ಬೇಸರದಲ್ಲಿ ನನ್ನ ಸಿನಿಮಾ ನೋಡದೇ ಇರಬೇಡಿ. ನೀವು ಖಂಡಿತ ನನ್ನ ಸಿನಿಮಾ ನೋಡ್ಬೇಕು ಸರ್. ಅಂದಂಗೆ ಸುರೇಶ, ಯಾವ ಮೂವಿ? ಶಾರ್ಟ್ ಮೂವಿ. ನಾನು ರಮೇಶ್. ನಾನು ಸುರೇಶ್. ನಮ್ಮ ಬಗ್ಗೆ ಗೊತ್ತಲ್ಲ. ನಮಸ್ಕಾರ.